ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಸೈಕ್ ಸಿದ್ಧಾರ್ಥ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಸಿದ್ಧಾರ್ಥಗೆ ಬ್ರೇಕಪ್ ಆಗಿ ಸೈಕ್ ತರ ಆಡ್ತಾ ಇರ್ತಾನೆ. ಹೇಗಾದ್ರೂ ಮತ್ತೆ ಬಿಟ್ಟೋಗಿರೋ ಹುಡುಗಿನ ಲೈಫ್ ಅಲ್ಲಿ ವಾಪಸ್ ಬರೋ ಹಾಗೆ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಸಿದ್ಧಾರ್ಥ್ಗೆ ಒಬ್ಬರು ವ್ಯಕ್ತಿ ಸಿಗ್ತಾರೆ. ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಕತೆ ಏನು, ಆ ವ್ಯಕ್ತಿಯಿಂದ ಸಿದ್ಧಾರ್ಥ್ ಜೀವನ ಹೇಗ್ ಬದಲಾಗುತ್ತೆ, ಕಡೆಗೆ ಸಿದ್ಧಾರ್ಥ್ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಈ ಕಥೆಯ ನಾಯಕ ಸಿದ್ಧಾರ್ಥ ಸಿಗರೆಟ್ ಸೇದೋದು ಒಳ್ಳೇದಲ್ಲ, ಆದ್ರೂ ಸಿನಿಮಾ ಇಂಟರ್ವೆಲ್ ಅಲ್ಲಿ ಎಲ್ರು ಸಿಗರೆಟ್ ಸೇದೋಕೆ ಹೋಗ್ತಾರೆ. ಎಣ್ಣೆ ಲಿವರ್ಗೆ ಒಳ್ಳೇದಲ್ಲ, ಆದ್ರೂ ಸ್ಯಾಡ್ ಮೂವಿ ನೋಡಿ ಎಲ್ರು ಎಣ್ಣೆ ಹೊಡಿತಾರೆ. ಹಾಗೇನೆ ಲವ್ ಹೃದಯಕ್ಕೆ ಒಳ್ಳೇದಲ್ಲ, ಆದ್ರೂ ನಾನು ಒಂದು ಹುಡುಗಿನ ಲವ್ ಮಾಡಿದೆ, ಅವಳು ಇವಾಗ ನನ್ನ ಬಿಟ್ಟು ಹೋದ್ಲು ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಸಿದ್ಧಾರ್ಥ ಚಡ್ಡಿ ಬನಿಯನಲ್ಲಿ ಯಾವುದೋ ಬಸ್ ಹಿಂದೆ ಓಡ್ತಾ ಇರ್ತಾನೆ. ನೋಡಿದ್ರೆ ಬಸ್ ಒಳಗಡೆ ಒಂದ್ ಹುಡುಗಿ ಇರ್ತಾಳೆ. ಆ ಹುಡುಗಿ ಮುಖಾನ ತೋರ್ಸಲ್ಲ. ಅಲ್ಲಿಗೆ ಮತ್ತೆ ಸೀನ್ ಕಟ್ ಆಗಿ ಕತೆ 1 ವರ್ಷ ಹಿಂದಕ್ಕೆ ಹೋಗುತ್ತೆ. ಶ್ರಾವ್ಯ ಅನ್ನೋ ಹುಡುಗಿ ಭರತನಾಟ್ಯ ಕ್ಲಾಸ್ ತಗೊಳ್ತಾ ಇರ್ತಾಳೆ. ಯಾರೋ ಅವಳಿಗೆ ಕಾಲ್ ಮಾಡ್ತಾರೆ. ಅವಳು ಕೋಪದಲ್ಲಿ ನಾನ್ ಬರಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಕಾಲ್ ಮಾಡ್ಬೇಡ, ನನ್ಗೆ ಕ್ಲಾಸಸ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕ್ಲಾಸ್ ಓನರ್ ಬಂದು ಶ್ರಾವ್ಯಗೆ ಕ್ಲಾಸ್ ತಗೊಳ್ಳೋದು ಬಿಟ್ಟು ಏನ್ ಮಾಡ್ತಿದ್ಯಾ ಅಂತ ಬೈದು, ಕ್ಲಾಸ್ ಆದ್ಮೇಲೆ ಆಫೀಸ್ಗೆ ಬಾ, ಸ್ಯಾಲ್ರಿ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೋಗ್ತಾನೆ. ಶ್ರಾವ್ಯ ಬೇಜಾರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಶ್ರಾವ್ಯ ಗಂಡನ ತೋರಿಸ್ತಾರೆ. ಅವನಂತೂ ದೊಡ್ಡ ಸೈಕೋ. ಶ್ರಾವ್ಯ ಇವಾಗ ಅವಳ ಗಂಡನಿಂದ ದೂರ ಇರ್ತಾಳೆ. ಆದ್ರೆ ಅವಳಿಗೆ ಹಣ ಬೇಕಾದಾಗ ಬೇರೆ ದಾರಿ ಇಲ್ಲದೆ ಅವಳ ಗಂಡನ ಬಳಿಗೆ ಹೋಗ್ತಾಳೆ. ಆದ್ರೆ ಅವಳ ಗಂಡ ಶ್ರಾವ್ಯಗೆ ಒಡೆದು ಬಡ್ದು ಅವಳ ಜೊತೆ ಇಂಟಿಮೇಟ್ ಆಗಿ ದುಡ್ಡು ಕೊಡ್ತಾ ಇರ್ತಾನೆ. ಹೀಗೆ ಶ್ರಾವ್ಯ ಒಂದಿನ ದುಡ್ಡಿಸ್ಕೊಂಡು ಬೆಡ್ ಮೇಲೆ ಡೈವರ್ಸ್ ಪೇಪರ್ಸ್ ಇಟ್ಟು ಮನೆಗೆ ಬರ್ತಾಳೆ. ಮುಖ ಎಲ್ಲ ಗಾಯ ಆಗಿರುತ್ತೆ. ಅದ್ನ ಶ್ರಾವ್ಯ ಮಗ ನೋಡ್ತಾನೆ. ಅವನಿಗೆ ಶ್ರಾವ್ಯ ಅವನಪ್ಪನ ಬಳಿಗೆ ಹೋಗಿದ್ಲು ಅಂತ ಗೊತ್ತಾಗಿ ಬೇಜಾರಾಗುತ್ತೆ. ಆ ಹುಡುಗನಿಗೂ ಅವನಪ್ಪ ಎಂತವನು ಅಂತ ಗೊತ್ತಿರುತ್ತೆ. ಇವಾಗ ಶ್ರಾವ್ಯ ಅವಳ ಮಗನ ಜೊತೆ ಸೇರಿ ಆ ಊರನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಅದೇ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. ಅದು ನೋಡೋಕೆ ಸ್ಲಮ್ ರೀತಿ ಇರುತ್ತೆ. ತುಂಬಾ ಇಕ್ಕಟ್ಟಾದ ರೋಡ್ಗಳು, ಸಂಧಿ ಗುಂದಿಲೆಲ್ಲ ಮನೆಗಳಿರ್ತಾವೆ. ಅವಳು ಅಲ್ಲಿಗೆ ಬರ್ತಾ ಇರೋದನ್ನ ಇಡೀ ಕಾಲೋನಿ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಶ್ರಾವ್ಯ ಐಟಮ್ಸ್ ಎಲ್ಲ ತಗೊಂಡು ಮನೆ ಒಳಗೆ ಹೋಗುವಾಗ ಟೆರೆಸ್ ಮೇಲಿರೋ ಕಿಟಕಿಯಲ್ಲಿ ಸಿದ್ಧಾರ್ಥ್ ಬರೀ ಚಡ್ಡಿಲಿ ಕೂತಿರೋದನ್ನ ನೋಡ್ತಾಳೆ. ಸಿದ್ಧಾರ್ಥ್ ಹತ್ರ ಬಾಡಿಗೆ ಕಟ್ಟೋಕು ದುಡ್ಡಿರಲ್ಲ. ಅದಕ್ಕೆ ಓನರ್ ಬಂದಾಗಲೆಲ್ಲ ಕಿಟಕಿ ಈಚೆ ಕೂತ್ಕೊಳ್ತಾ ಇರ್ತಾನೆ. ಇವಾಗ ಸಿದ್ಧಾರ್ಥ್ ಬಿಕಾರಿಯಾಗೋಕೆ ಕಾರಣ ಏನು ಅಂತ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸಿದ್ಧಾರ್ಥ್ ಒಂದಿನ ಒಂದು ಪಬ್ಗೆ ಹೋಗ್ತಾನೆ. ಅಲ್ಲಿ ತ್ರಿಷಾ ಅನ್ನೋ ಕರ್ಲಿ ಹೇರ್ ಇರೋ ಒಂದು ಹುಡುಗಿನ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಅವಳು ಸಿದ್ಧಾರ್ಥ್ನ ಲವ್ ಮಾಡೋಕೆ ಶುರು ಮಾಡ್ತಾಳೆ. ಸಿದ್ಧಾರ್ಥ್ ಅವಳಿಗೋಸ್ಕರ ಬ್ಲೈಂಡ್ ಆಗಿ ದುಡ್ಡು ಖರ್ಚು ಮಾಡೋಕೆ ಶುರು ಮಾಡ್ತಾನೆ. ಅವನ್ ದುಡ್ಡು ಖಾಲಿ ಆದ್ಮೇಲೆ ಅವನ್ ಫ್ರೆಂಡ್ ರೇವಂತ್ ಹತ್ರ ಕೂಡ ದುಡ್ಡಿಸ್ಕೋತಾನೆ. ರೇವಂತ್ ಲವರ್ ನೇಹ, ಅವಳ ಹತ್ರ ದುಡ್ಡಿಸ್ಕೊಂಡು ರೇವಂತ್ ಸಿದ್ಧಾರ್ಥ್ಗೆ ಕೊಟ್ಟಿರ್ತಾನೆ. ಸಿದ್ಧಾರ್ಥ್ ಆ ದುಡ್ಡನ್ನೆಲ್ಲ ತ್ರಿಷಾಗೆ ಖರ್ಚು ಮಾಡಿರ್ತಾನೆ. ಆದ್ರೆ ತ್ರಿಷಾ ಸಿದ್ಧಾರ್ಥ್ ಜೊತೆ ಬ್ರೇಕಪ್ ಮಾಡ್ಕೋತಾಳೆ. ಸಿದ್ಧಾರ್ಥ್ ಬಿಕಾರಿ ಆಗ್ತಾನೆ. ಇವಾಗ ರೇವಂತ್ ಸಿದ್ಧಾರ್ಥ್ನ ಇನ್ನೊಬ್ಬ ಫ್ರೆಂಡ್ ಇಂದ ಹೇಗೋ ಮಾಡಿ ಸಿದ್ಧಾರ್ಥ್ ಅಡ್ರೆಸ್ ತಗೋತಾನೆ. ರೇವಂತ್ ಸಿದ್ಧಾರ್ಥ್ ಮನೆ ಬಳಿಗೆ ಬಂದಾಗ ಸಿದ್ಧಾರ್ಥ್ ಇನ್ನು ಕಿಟಕಿ ಈಚೆನೆ ಕೂತಿರ್ತಾನೆ. ರೇವಂತ್ ಸಿದ್ಧಾರ್ಥ್ ಮನೆಗೆ ಹೋದ್ರೆ ಮನೆ ತುಂಬಾ ಕುರ್ಕುರೆ ಬಾಕ್ಸ್ ಗಳು ಬಿದ್ದಿರ್ತವೆ. ಮನೆ ಗೋಡೆ ಮೇಲೆಲ್ಲ ಸಿದ್ಧಾರ್ಥ್ ಸ್ಕೆಚ್ ಮಾಡಿರ್ತಾನೆ. ಸಿದ್ಧಾರ್ಥ್ ರೇವಂತ್ ಬಂದಾಗ ಅವನ ಜೊತೆ ಸರಿಯಾಗಿ ಮಾತಾಡದೆ ವಿಡಿಯೋ ಗೇಮ್ ಮಾಡ್ತಾ ಕೂತಿರ್ತಾನೆ. 6 ತಿಂಗಳಿಂದ ಸಿದ್ಧಾರ್ಥ್ ಏನು ಮಾಡದೆ ಹೀಗೆ ಜೀವನ ಸಾಗಿಸ್ತಾ ಇರ್ತಾನೆ. ಓನರ್ ಸಿದ್ಧಾರ್ಥ್ ಮನೆ ಖಾಲಿ ಮಾಡ್ಲಿ ಅಂತ ಆ ಬಾಕ್ಸ್ ಗಳನ್ನ ತಂದು ಹಾಕಿ ಹೋಗ್ತಾ ಇರ್ತಾನೆ. ಆದ್ರೆ ಸಿದ್ಧಾರ್ಥ್ ಚಿಪ್ಸ್ ಮಾರ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಇವಾಗ ರೇವಂತ್ ಸಿದ್ಧಾರ್ಥ್ ಲೈಫ್ ಹಾಳು ಮಾಡ್ಕೋತಾನೆ ಅಂತ ಹೇಳಿ ಅವನ್ನ ಕಾರಲ್ಲಿ ಈಚೆ ಕರ್ಕೊಂಡು ಹೋಗ್ತಾನೆ. ಇವಾಗ ಸಿದ್ಧಾರ್ಥ್ ಬ್ರೇಕಪ್ ಹೇಗಾಯ್ತು ಅಂತ ಹೇಳ್ತಾನೆ. ತ್ರಿಷಾಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಷ್ಟ ಇರುತ್ತೆ. ಅದಕ್ಕೆ ಸಿದ್ಧಾರ್ಥ್ ತ್ರಿಷಾ ಮನ್ಸೂರ್ ಅನ್ನೋನ್ ಜೊತೆ ಡೀಲ್ ಮಾಡ್ಕೋತಾರೆ. ಆದ್ರೆ ಮನ್ಸೂರ್ ಅವನ್ ಕಂಪನಿಯಿಂದ ಸಿದ್ಧಾರ್ಥ್ನ ಕಿತ್ತಾಕಿ ತ್ರಿಷಾನ ಪಟಾಯಿಸ್ಕೊಂಡಿರ್ತಾನೆ. ಜೊತೆಗೆ ಇವಾಗ ಸಿದ್ಧಾರ್ಥ್ ಈ ಮನ್ಸೂರ್ ಮೇಲೆ ಕೇಸ್ ಕೂಡ ಹಾಕಿರ್ತಾನೆ. ಆದ್ರೆ ಏನು ಯೂಸ್ ಆಗ್ತಾ ಇರಲ್ಲ. ಇವಾಗ ರೇವಂತ್ ಇದನ್ನೆಲ್ಲ ಕೇಳಿ ಸುಮ್ನೆ ಇರ್ದೆ ಸಿದ್ಧಾರ್ಥ್ನ ತ್ರಿಷಾನ ಮೊದಲು ಭೇಟಿಯಾಗಿದ್ದ ಪಬ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಯ ಬಾರ್ಟೆಂಡರ್ಗೆ ಸಿದ್ಧಾರ್ಥ್ ನೆನ್ಪಿರ್ತಾನೆ. ಅಲ್ಲೇ ಮನ್ಸೂರ್ ತ್ರಿಷಾ ಜೊತೆ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾನೆ. ಮನ್ಸೂರ್ನ ನೋಡಿ ಸಿದ್ಧಾರ್ಥ್ ಪಿತ್ತ ನೆತ್ತಿಗೇರಿ ಮನ್ಸೂರ್ ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತ ಓಡೋಗ್ತಾನೆ. ಆದ್ರೆ ಮನ್ಸೂರ್ ಕಡೆ ಬೌನ್ಸರ್ ಸಿದ್ಧಾರ್ಥ್ ಮತ್ತೆ ರೇವಂತ್ ಬಟ್ಟೆ ಬಿಚ್ಚಿ ಹೊಡೆದು ಓಡಿಸ್ತಾರೆ. ಇಬ್ರು ಒಂದ್ ಪೇಪರ್ ಮುಚ್ಕೊಂಡು ಒಂದು ಗಾರ್ಬೇಜ್ ಹಾಕಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಇಬ್ರು ಒಂದೊಂದು ಬಾಕ್ಸ್ ನ ತಗೊಂಡು ಬಾಡಿ ಕವರ್ ಮಾಡ್ಕೋತಾರೆ. ಅಲ್ಲಿಂದ ಇಬ್ರು ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ.
ಅಲ್ಲಿ ಇಬ್ರು ಜಗಳ ಮಾಡ್ಕೊಂಡು ಸಿದ್ಧಾರ್ಥ್ ಮನೆ ಕಡೆ ಹೋಗ್ತಾನೆ. ಈ ಕಡೆ ಶ್ರಾವ್ಯ ಫ್ರೆಂಡ್ ಶ್ರಾವ್ಯನ ಭೇಟಿ ಆಗ್ತಾಳೆ. ಇವಾಗ ಶ್ರಾವ್ಯಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವಳ ಫ್ರೆಂಡ್ ಹತ್ರ ಸಾಲ ಕೇಳಿರ್ತಾಳೆ. ಆದ್ರೆ ಅವಳ ಫ್ರೆಂಡ್ ಸ್ವಲ್ಪ ದುಡ್ಡು ಕೊಟ್ಟು ಅಷ್ಟೇ ಇರೋದು ಅಂತ ಹೇಳಿ ಹೋಗ್ಬಿಡ್ತಾಳೆ. ಈ ಕಡೆ ರೇವಂತ್ ಅವನ ಫ್ರೆಂಡ್ ಹತ್ರ ಬಟ್ಟೆ ತರಿಸ್ಕೊಂಡು ಬಟ್ಟೆ ಹಾಕೊಂಡು ಮನೆ ಕಡೆ ಹೋಗ್ತಾನೆ. ಈ ಕಡೆ ಸಿದ್ಧಾರ್ಥ್ ಅವನ ಮನೆಗೆ ಹೋಗುವಾಗ ತ್ರಿಷಾ ಕಾಲ್ ಮಾಡ್ತಾಳೆ. ಯಾಕಂದ್ರೆ ತ್ರಿಷಾಗೆ ಸಿದ್ಧಾರ್ಥ್ ಪರಿಸ್ಥಿತಿ ನೋಡಿ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ. ಆದ್ರೆ ಸಿದ್ಧಾರ್ಥ್ ತ್ರಿಷಾ ಜೊತೆ ಸರಿಯಾಗಿ ಮಾತಾಡದೆ ನಾನೇನು ರೋಡ್ಗೆ ಬಿದ್ದಿಲ್ಲ, ನಾನ್ ನಿನ್ಗಿಂತ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ಸಿದ್ಧಾರ್ಥ್ ಡೈರೆಕ್ಟ್ ಅವನ ಮನೆ ಕಡೆ ಹೋಗ್ತಾನೆ. ಅವನ್ ಮನೆಗೆ ಹೋಗ್ಬೇಕು ಅಂದ್ರೆ ಶ್ರಾವ್ಯ ಫ್ಲೋರ್ ಹತ್ಕೊಂಡೇ ಹೋಗ್ಬೇಕು. ಅವಾಗ ಶ್ರಾವ್ಯ ಸಿದ್ಧಾರ್ಥ್ ಬಟ್ಟೆ ಇಲ್ದೆ ಬಾಕ್ಸ್ ಹಿಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ನಗಾಡ್ತಾಳೆ. ಸಿದ್ಧಾರ್ಥ್ ಸುಮ್ನೆ ಅವನ್ ಮನೆಗೆ ಹೋಗ್ತಾನೆ. ಈ ಕಡೆ ಶ್ರಾವ್ಯ ಗಂಡ ಮತ್ತೆ ಅವನ ಫ್ರೆಂಡ್ ಎಣ್ಣೆ ಹೊಡಿತಾ ಇರ್ತಾರೆ. ಶ್ರಾವ್ಯ ಗಂಡ ಶ್ರಾವ್ಯ ಮನೆ ಬಿಟ್ಟು ಡೈವರ್ಸ್ ಪೇಪರ್ಸ್ ಇಟ್ಟು ಎಲ್ಲೋ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಹೆಂಡತಿಯರ್ಗೆ ಹೊಡೆದು ಬಡ್ದು ಅದ್ ಬಸ್ ನಲ್ಲಿ ಹಿಡ್ಕೋಬೇಕು, ನಾನ್ ನೋಡು ನನ್ನ ಹೆಂಡತಿಗೆ ಡೈಲಿ ಹೊಡಿತೀನಿ, ನಾನು ಹೇಳಿದ ಮಾತು ಕೇಳ್ತಾಳೆ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನೀನ್ ಮೊದ್ಲು ಶ್ರಾವ್ಯನ ಹುಡುಕಿ ಚೆನ್ನಾಗ್ ಹೊಡೆದು ನೀನ್ ಹೇಳೋ ಮಾತ್ ಕೇಳೋ ಹಾಗೆ ಮಾಡ್ಕೊ ಅಂತಾನೆ. ಶ್ರಾವ್ಯ ಗಂಡ ಅವಳನ್ನ ಹುಡುಕ್ತೀನಿ ಅಂತ ಎದ್ದು ಹೋಗ್ತಾನೆ. ನೋಡಿದ್ರೆ ಅವನ ಫ್ರೆಂಡ್ ಅವನ ಹೆಂಡತಿಗೆ ಹೊಡಿಯೋದಿರ್ಲಿ ಅವಳಿಗೆ ಎದ್ರು ಮಾತು ಕೂಡ ಆಡ್ತಾ ಇರಲ್ಲ. ಬರೀ ಶ್ರಾವ್ಯ ಗಂಡನ ಬಳಿ ಬಿಲ್ಡಪ್ ತಗೊಂಡಿರ್ತಾನೆ ಅಷ್ಟೇ. ಈ ಕಡೆ ಸಿದ್ಧಾರ್ಥ್ ವಿಡಿಯೋ ಗೇಮ್ ಮಾಡ್ತಾ ಇರ್ತಾನೆ. ಅವನ್ ರೂಮ್ ಕಿಟಕಿ ಮೇಲೆ ಶ್ರಾವ್ಯ ಸಾಕಿದ್ದ ಬೆಕ್ಕು ಬಂದು ಕೂತಿರುತ್ತೆ. ಈ ಕಡೆ ಶ್ರಾವ್ಯ ಎಲ್ರು ಮನೆಗೆ ಹೋಗಿ ಅವಳ ಬೆಕ್ಕನ್ನ ನೋಡಿದ್ರ ಅಂತ ಕೇಳ್ತಾ ಇರ್ತಾಳೆ. ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲ್ಲ. ಸಿದ್ಧಾರ್ಥ್ಗೆ ಕಿಟಕಿ ಮೇಲೆ ಬೆಕ್ಕು ಇರೋದು ಗೊತ್ತಾಗಿ ಅದ್ನ ಒಳಗೆ ತಗೋತಾನೆ. ಶ್ರಾವ್ಯ ಮತ್ತೆ ಅವಳ ಮಗ ಸಿದ್ಧಾರ್ಥ್ ಮನೆಗೆ ಬಂದು ಕೇಳ್ತಾರೆ. ಅವನು ಇಲ್ಲಿ ಯಾವ ಬೆಕ್ಕು ಇಲ್ಲ ಅಂತಾನೆ. ಆದ್ರೆ ಬೆಕ್ಕು ಸೌಂಡ್ ಮಾಡುತ್ತೆ. ಶ್ರಾವ್ಯ ನಮ್ ಬೆಕ್ಕನ್ನ ವಾಪಸ್ ಕೊಡಿ ಅಂತಾಳೆ. ಸಿದ್ಧಾರ್ಥ್ ಅದ್ನ ಮತ್ತೆ ಕಿಟಕಿ ಮೇಲಿಟ್ಟು ಅದು ಇಲ್ಲೇ ಇದ್ದಿದ್ದು, ಬೇಕಿದ್ರೆ ಬಂದ್ ತಗೊಂಡೋಗಿ ಅಂತಾನೆ. ಅದಕ್ಕೆ ಶ್ರಾವ್ಯ ಸರಿ ಆ ಬೆಕ್ಕನ್ನ ನೀನೇ ಇಟ್ಕೋ, ಸರಿಯಾಗಿ ಅದಕ್ಕೆ ಊಟ ಹಾಕಿ ಅಂತ ಹೇಳಿ ಹೋಗ್ತಾಳೆ. ಸಿದ್ಧಾರ್ಥ್ ಮನೆಗೆ ಇವಾಗ ಮತ್ತೆ ರೇವಂತ್ ಬರ್ತಾನೆ. ಯಾಕಂದ್ರೆ ನಿನ್ನೆ ನೈಟ್ ಕಾರ್ನ ಪಬ್ ಹತ್ರನೇ ಬಿಟ್ಟಿರ್ತಾರೆ. ಅದಕ್ಕೆ ರೇವಂತ್ ಸಿದ್ಧಾರ್ಥ್ನು ಕರ್ಕೊಂಡ್ ಮತ್ತೆ ಅಲ್ಲಿಗೆ ಹೋಗ್ತಾನೆ. ನೋಡಿದ್ರೆ ಕಾರ್ ಮೇಲೂ ಡೆಂಟ್ ಆಗಿರುತ್ತೆ. ಆದ್ರೂ ರೇವಂತ್ ಕಾರ್ ತಗೊಂಡು ಸಿದ್ಧಾರ್ಥ್ನ ಕರ್ಕೊಂಡು ಡೈರೆಕ್ಟ್ ಮನ್ಸೂರ್ ಆಫೀಸ್ಗೆ ಹೋಗ್ತಾನೆ. ಯಾಕಂದ್ರೆ ಸಿದ್ಧಾರ್ಥ್ ಮನ್ಸೂರ್ ಮೇಲೆ ಕೇಸ್ ಹಾಕಿರ್ತಾನಲ್ಲ ಅದ್ರ ಬಗ್ಗೆ ಮಾತಾಡೋಕೆ. ಮನ್ಸೂರ್ ಸಿದ್ಧಾರ್ಥ್ ಕೇಸ್ ವಾಪಸ್ ತಗೊಳ್ಳಿ ಅಂತ 5 ಲಕ್ಷ ಚೆಕ್ ಕೊಡ್ತಾನೆ. ಅದ್ನ ಸಿದ್ಧಾರ್ಥ್ ತಗೊಂಡ್ರೆ ಅವನಿಗೂ ಆ ಕಂಪನಿಗೂ ಇರೋ ಎಲ್ಲಾ ರಿಲೇಷನ್ ಕಟ್ ಆಗುತ್ತೆ. ರೇವಂತ್ ಸಿದ್ಧಾರ್ಥ್ಗೆ ಚೆಕ್ ತಗೊಂಡು ಹೋಗ್ಬಿಡೋಣ ಅಂತಾನೆ. ಆದ್ರೆ ಸಿದ್ಧಾರ್ಥ್ ಚೆಕ್ ನ ಹರ್ದೇ ಹಾಕ್ಬಿಡ್ತಾನೆ. ಸಿದ್ಧಾರ್ಥ್ಗೆ ಕೇಸ್ ನ ಗೆದ್ದು ಕಂಪನಿಯಲ್ಲಿ ಶೇರ್ ತಗೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೆ ಮನ್ಸೂರ್ ಕೊಟ್ಟ ಚೆಕ್ ನ ಹಾಕಿ ಈಚೆ ಬರ್ತಾನೆ. ಬಂದು ರೇವಂತ್ಗೆ ಆಟೋ ಅಲ್ಲಿ ಮನೆಗೆ ಹೋಗು, ನನ್ಗೆ ಕಾರ್ ಬೇಕು ಅಂತ ಹೇಳ್ತಾನೆ. ಕಾರ್ನ ತಗೊಂಡೋಗಿ ಒಂದು ಕಾರ್ ಗ್ಯಾರೇಜ್ ಅಲ್ಲಿ ಬಿಟ್ಟು ಬಾಡಿಗೆಗೆ ಅಂತ ಒಂದು ಬೆನ್ಸ್ ಕಾರ್ನ ತಗೋತಾನೆ. ಈ ಕಡೆ ಶ್ರಾವ್ಯ ಗಂಡ ಕಡೆಗೂ ಶ್ರಾವ್ಯ ಇರೋ ಏರಿಯಾನ ಹುಡಿಕೊಂಡು ಆ ಏರಿಯಾಗೆ ಬರ್ತಾನೆ. ಈ ಕಡೆ ಸಿದ್ಧಾರ್ಥ್ ಬೆನ್ಸ್ ಕಾರ್ ತಗೊಂಡು ಪಬ್ ಹತ್ರ ಹೋಗ್ತಾನೆ. ಅದೇ ಪಬ್ ಅಲ್ಲಿ ತ್ರಿಷಾ ಇರ್ತಾಳೆ. ಸಿದ್ಧಾರ್ಥ್ ಕಾರ್ ಜೊತೆ ಸೆಲ್ಫಿ ತಗೊಂಡು ತ್ರಿಷಾಗೆ ಸ್ನ್ಯಾಪ್ ಚಾಟ್ ಅಲ್ಲಿ ಫೋಟೋ ಸೆಂಡ್ ಮಾಡ್ತಾನೆ. ಅದ್ನ ನೋಡಿ ತ್ರಿಷಾ ಈಚೆ ಬಂದು ಸಿದ್ಧಾರ್ಥ್ ಕಾರಲ್ಲಿ ಕೂತ್ಕೋತಾಳೆ. ಅವಳು ಆ ಕಾರ್ ಸಿದ್ಧಾರ್ಥ್ದೇ ಅನ್ಕೊಂಡು ಸಿದ್ಧಾರ್ಥ್ ಜೊತೆ ಕಾರಲ್ಲೇ ಇಂಟಿಮೇಟ್ ಆಗ್ತಾಳೆ. ಈ ಕಡೆ ಶ್ರಾವ್ಯ ಗಂಡ ಶ್ರಾವ್ಯ ಏರಿಯಾಗೆ ಬಂದು ಶ್ರಾವ್ಯಗೆ ಕಾಲ್ ಮಾಡಿ ನಿಮ್ ಮನೆಗೆ ಬರ್ತೀನಿ ಅಂತ ಎದುರಿಸ್ತಾ ಇರ್ತಾನೆ. ಈ ಕಡೆ ಇವಾಗ ತ್ರಿಷಾಗೆ ಕಾರಲ್ಲಿ ಒಂದು ಬಿಲ್ ಸಿಗುತ್ತೆ. ಅದ್ನ ನೋಡಿದಾಗ ಗೊತ್ತಾಗುತ್ತೆ ಅದು ಬಾಡಿಗೆ ಕಾರ್ ಅಂತ. ಅದಕ್ಕೆ ಸಿದ್ಧಾರ್ಥ್ಗೆ ಬೈದು ವಾಪಸ್ ಪಬ್ ಹತ್ರ ಹೋಗ್ತಾಳೆ. ಅಲ್ಲೇ ಮನ್ಸೂರ್ ಇರ್ತಾನೆ. ತ್ರಿಷಾ ಹೋಗಿ ಮನ್ಸೂರ್ನ ಹಗ್ ಮಾಡ್ಕೋತಾಳೆ. ಇದನ್ನ ನೋಡಿ ಸಿದ್ಧಾರ್ಥ್ಗೆ ಮತ್ತೆ ಬೇಜಾರಾಗುತ್ತೆ. ಬಾಡಿಗೆ ಕಾರ್ನ ವಾಪಸ್ ಕೊಡ್ತಾನೆ. ನಡ್ಕೊಂಡು ಮನೆ ಕಡೆ ಬರ್ತಾನೆ. ಅವನ್ ಮನೆಗೆ ಹೋಗುವಾಗ ಶ್ರಾವ್ಯ ಗಂಡ ಶ್ರಾವ್ಯ ಫೋಟೋ ತೋರಿಸಿ ಅಡ್ರೆಸ್ ಕೇಳ್ತಾನೆ. ಫೋನಲ್ಲಿ ಶ್ರಾವ್ಯಗೆ ಬೈತಾ ಇರ್ತಾನೆ. ಅದ್ನೆಲ್ಲ ಕೇಳಿ ಸಿದ್ಧಾರ್ಥ್ ಶ್ರಾವ್ಯ ಗಂಡಂಗೆ ಚೆನ್ನಾಗಿ ಹೊಡೆದು ಓಡಿಸ್ತಾನೆ. ಅದ್ನ ನೋಡಿ ಶ್ರಾವ್ಯಗೆ ಖುಷಿ ಆಗುತ್ತೆ. ಸಿದ್ಧಾರ್ಥ್ ಮನೆಗೆ ಹೋಗುವಾಗ ಶ್ರಾವ್ಯ ಸಿದ್ಧಾರ್ಥ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಸಿದ್ಧಾರ್ಥ್ ಏನು ಮಾತಾಡದೆ ಮನೆಗೆ ಹೋಗಿ ಬೆಕ್ಕು ಮರಿ ತಂದು ಶ್ರಾವ್ಯಗೆ ಕೊಟ್ಟು ನನ್ಗೆ ತಿನ್ನೋಕೆ ಊಟ ಇಲ್ಲ, ಇನ್ನ ಇದ್ ಊಟ ಹಾಕೋಕೆ ಆಗಲ್ಲ ಅಂತ ಹೇಳಿ ಮತ್ತೆ ಮನೆಗೆ ಹೋಗ್ತಾನೆ. ಶ್ರಾವ್ಯ ಒಂದು ಬಾಕ್ಸ್ ಅಲ್ಲಿ ಊಟ ತಗೊಂಡೋಗಿ ಸಿದ್ಧಾರ್ಥ್ಗೆ ಕೊಡ್ತಾಳೆ. ಸಿದ್ಧಾರ್ಥ್ಗೆ ಇದ್ರಿಂದ ಖುಷಿ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಶ್ರಾವ್ಯ ಸಿದ್ಧಾರ್ಥ್ ಮನೆಗೆ ಹೋಗಿ ಅವನ್ ಕೈ ಹಿಡ್ಕೊಂಡು ಅವಳ ಮನೆಗೆ ಕರ್ಕೊಂಡ್ ಬಂದು ನನ್ಗೆ ಭರತನಾಟ್ಯ ಕ್ಲಾಸ್ ಇದೆ, ನನ್ ಮಗನ ಸ್ಕೂಲ್ ಫೀಸ್ಗೆ ನನ್ಗೆ ಇವಾಗ ದುಡ್ಡು ಬೇಕೇ ಬೇಕು, ಅದಕ್ಕೆ ನಾನು ಆ ಕ್ಲಾಸಸ್ ತಗೋಬೇಕು. ಇವತ್ತು ನನ್ ಮಗನ ನೀನೇ ನೋಡ್ಕೊಂಡು ಅವನಿಗೆ ಮ್ಯಾಥ್ಸ್ ಹೋಮ್ ವರ್ಕ್ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡು ಅಂತಾಳೆ. ಆಮೇಲೆ ಶ್ರಾವ್ಯ ಕ್ಲಾಸ್ಗೆ ಹೋಗೋಕೆ ಆಟೋ ಹತ್ತುತ್ತಾಳೆ. ಅವಾಗ ಸಿದ್ಧಾರ್ಥ್ ಓಡ್ ಬಂದು ನನ್ಗೆ ನೀನ್ ಹೇಳೋದ್ನೆಲ್ಲ ಮಾಡೋಕಾಗಲ್ಲ ಅಂತಾನೆ. ಶ್ರಾವ್ಯ ಸಿದ್ಧಾರ್ಥ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅವಾಗ ಶ್ರಾವ್ಯಳ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಶ್ರಾವ್ಯ ಚಿಕ್ಕೋಳಿದ್ದಾಗಲೇ ಶ್ರಾವ್ಯ ಗಂಡ ಅಂದ್ರೆ ಅವನು ಶ್ರಾವ್ಯ ಮಾವನೇ.
ಶ್ರಾವ್ಯ ಅಮ್ಮನ ಸಂತೆಗೆ ಕಳಿಸಿ ಕುಡ್ಕೊಂಡ್ ಬಂದು ಶ್ರಾವ್ಯನ ಮೊಲೆಸ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ಧಾರ್ಥ್ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸಿದ್ಧಾರ್ಥ್ ಸ್ಕೂಲಲ್ಲಿ ಓದೋವಾಗ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಆದ್ರೆ ಯಾರು ಅವನ್ನ ಎನ್ಕರೇಜ್ ಮಾಡ್ತಾ ಇರಲ್ಲ. ಇವಾಗ ಸಿದ್ಧಾರ್ಥ್ ಶ್ರಾವ್ಯ ಮಗನ್ನ ನೋಡ್ಕೊಳ್ಳೋಕೆ ಒಪ್ಕೊಂಡು ಅವನ ರೂಮ್ಗೆ ಹೋಗ್ತಾನೆ. ಶ್ರಾವ್ಯ ಮಗ ಬಾಕ್ಸ್ ಗಳನ್ನೆಲ್ಲ ಜೋಡಿಸ್ತಾ ಇರ್ತಾನೆ. ಆಮೇಲೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆ ಹುಡ್ಗ ಆಟೋವಲ್ಲೂ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾನೆ. ಆದ್ರೆ ಸಿದ್ಧಾರ್ಥ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗ್ತಾ ಇರಲ್ಲ. ಪ್ರಾಬ್ಲಮ್ ಅಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಕೌಂಟ್ ಮಾಡೋದು ಇರುತ್ತೆ. ಅದಕ್ಕೆ ಸಿದ್ಧಾರ್ಥ್ ಶ್ರಾವ್ಯ ಮಗನ ಒಂದು ಶಾಪ್ಗೆ ಕರ್ಕೊಂಡು ಹೋಗಿ ಆ ಪ್ರಾಬ್ಲಮ್ ಅಲ್ಲಿ ಇರೋ ತರ ಫ್ರೂಟ್ ವೆಜಿಟೇಬಲ್ ಎಲ್ಲ ಇಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ. ಶ್ರಾವ್ಯ ಮಗ ಕ್ಲಾಸ್ಗೆ ಹೋಗ್ತಾನೆ. ಬ್ಯಾಗ್ ಚೆಕ್ ಮಾಡಿದ್ರೆ ಮ್ಯಾಥ್ಸ್ ಹೋಮ್ ವರ್ಕ್ ಇರೋದೇ ಇಲ್ಲ, ಅದು ಆಟೋ ಅಲ್ಲೇ ಬಿದ್ದೋಗಿರುತ್ತೆ. ಅದಕ್ಕೆ ಸಿದ್ಧಾರ್ಥ್ ವಾಪಸ್ ಸ್ಕೂಲ್ ಕಡೆ ಬರ್ತಾನೆ. ಈ ಕಡೆ ಮ್ಯಾಥ್ಸ್ ಶ್ರಾವ್ಯ ಮಗಗೆ ಹೊಡಿಯೋಕೆ ಹೋಗ್ತಾರೆ. ಅವನು ಕೋಲ್ ಹಿಡ್ಕೊ ಬಿಡ್ತಾನೆ. ಎಲ್ಲ ಹುಡುಗರು ನಗಾಡ್ಬಿಡ್ತಾರೆ. ಅದಕ್ಕೆ ಮ್ಯಾಥ್ಸ್ ಶ್ರಾವ್ಯ ಮಗನ ಈಚೆ ಕರ್ಕೊಂಡ್ ಬಂದು ಹೊಡಿಯೋಕೆ ಹೋಗ್ತಾರೆ. ಅವಾಗ ಅಲ್ಲಿಗೆ ಸಿದ್ಧಾರ್ಥ್ ಬರ್ತಾನೆ. ಮ್ಯಾಥ್ಸ್ ಸರ್ಗೆನೆ ಹೊಡಿತಾನೆ. ಸರ್ ಸಿದ್ಧಾರ್ಥ್ ಮತ್ತೆ ಶ್ರಾವ್ಯ ಮಗನ ಕರ್ಕೊಂಡು ಪ್ರಿನ್ಸಿಪಾಲ್ ಹತ್ರಕ್ಕೆ ಹೋಗ್ತಾನೆ. ಪ್ರಿನ್ಸಿಪಾಲ್ ಶ್ರಾವ್ಯ ಮಗನ ಎಕ್ಸಾಮ್ ಬರೆಯೋಕೆ ಬಿಡಲ್ಲ ಅಂತಾರೆ. ಅದು ಗೊತ್ತಾಗಿ ಶ್ರಾವ್ಯ ಬಂದು ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದ್ರೂ ಪ್ರಿನ್ಸಿಪಾಲ್ ಆಗಲ್ಲ ಅಂತಾನೆ ಇರ್ತಾರೆ. ಅವತ್ತೇ ಸ್ಕೂಲ್ ಗೋಡೆಗಳ ಮೇಲೆ ಸ್ಕೆಚ್ ಬಿಡಿಸೋರು ಬರ್ತಾರೆ. ಅವರು 15,000 ದುಡ್ಡಿಗೆ ಆಗಲ್ಲ, ಜಾಸ್ತಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಅದನ್ನ ಶ್ರಾವ್ಯ ಕೇಳಿಸ್ಕೊಂಡು ಪ್ರಿನ್ಸಿಪಾಲ್ ಹತ್ರ ಹೋಗಿ 15,000ಕ್ಕೆ ಸಿದ್ಧಾರ್ಥ್ ಕೈಲಿ ಸ್ಕೆಚ್ ಬಿಡಿಸ್ತೀನಿ, ನೀವು ನನ್ನ ಮಗನ ಎಕ್ಸಾಮ್ ಬರೆಯೋಕೆ ಬಿಡಿ ಸಾಕು ಅಂತಾಳೆ. ಅದಕ್ಕೆ ಪ್ರಿನ್ಸಿಪಾಲ್ ಒಪ್ಕೋತಾರೆ. ಶ್ರಾವ್ಯ ಸಿದ್ಧಾರ್ಥ್ ಮನೆ ಗೋಡೆ ಮೇಲೆ ಸ್ಕೆಚ್ ಬಿಡಿಸಿರೋದು ನೋಡಿರ್ತಾಳೆ. ಸಿದ್ಧಾರ್ಥ್ ಒಳ್ಳೆ ಆರ್ಟಿಸ್ಟ್ ಅಂತ ಗೊತ್ತಿರುತ್ತೆ. ಅದಕ್ಕೆ ಸಿಕ್ಕ ಅವಕಾಶ ಯೂಸ್ ಮಾಡ್ಕೊಳ್ಳೋಕೆ ಸಿದ್ಧಾರ್ಥ್ಗೆ ಹೇಳ್ತಾಳೆ. ಸಿದ್ಧಾರ್ಥ್ ಪೇಂಟ್ ಡಬ್ಬ ಮುಟ್ಟೆ ತುಂಬಾ ದಿನಗಳು ಆಗಿರ್ತಾವೆ. ಆದ್ರೂ ಸಿದ್ಧಾರ್ಥ್ ಶ್ರಾವ್ಯಗೋಸ್ಕರ ಗೋಡೆಗಳ ಮೇಲೆ ಸಖತ್ತಾಗಿ ಸ್ಕೆಚ್ ಬಿಡಿಸೇ ಬಿಡ್ತಾನೆ. ಅದು ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಪ್ರಿನ್ಸಿಪಾಲ್ ದುಡ್ಡು ಕೊಡ್ತಾರೆ. ಶ್ರಾವ್ಯ ಮಗಗೆ ಎಕ್ಸಾಮ್ ಬರೆಯೋಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಎಷ್ಟೋ ದಿನ ಆದ್ಮೇಲೆ ಸಿದ್ಧಾರ್ಥ್ ಸಂಪಾದನೆ ಮಾಡಿದ್ದು, ಅದಕ್ಕೆ ಅವನಿಗೆ ಖುಷಿ ಆಗುತ್ತೆ. ಜೊತೆಗೆ ಪ್ರಿನ್ಸಿಪಾಲ್ ಸಿದ್ಧಾರ್ಥ್ಗೆ ಬೇರೆ ಬೇರೆ ಸ್ಕೂಲ್ಗೆಲ್ಲ ಸ್ಕೆಚ್ ಮಾಡೋಕೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಸಿದ್ಧಾರ್ಥ್ಗೆ ಇನ್ನು ಖುಷಿ ಆಗುತ್ತೆ. ಇವಾಗ ಸಿದ್ಧಾರ್ಥ್ ಆರ್ಟಿಸ್ಟ್ ಆಗಿ ಸ್ಕೆಚ್ ಮಾಡೋದನ್ನೇ ಅವನ ಕೆಲಸ ಮಾಡ್ಕೋತಾನೆ. ತ್ರಿಷಾನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಳ ಕಾಲ್ನ ಪಿಕ್ ಮಾಡೋದನ್ನ ನಿಲ್ಲಿಸ್ತಾನೆ. ಈ ಕಡೆ ರೇವಂತ್ ಇವಾಗ ಸಿದ್ಧಾರ್ಥರ ಎಣ್ಣೆ ಹೊಡ್ಕೊಂಡು ಹುಚ್ಚ ಆಗ್ತಾ ಇರ್ತಾನೆ. ಮತ್ತೆ ರೇವಂತ್ ಡೀಲ್ ಮಾಡಿಸೋಕೆ ಸಿದ್ಧಾರ್ಥ್ನ ಮನ್ಸೂರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಈ ಸಲ ತ್ರಿಷಾ ಹೇಳಿದ್ಲು ಅಂತ ಮನ್ಸೂರ್ 25 ಲಕ್ಷ ಚೆಕ್ ಕೊಡ್ತಾನೆ. ಆದ್ರೆ ಸಿದ್ಧಾರ್ಥ್ಗೆ ಮನ್ಸೂರ್ ದುಡ್ಡಿನ ಮೇಲೆ ಆಸೆ ಇರಲ್ಲ. ಯಾಕಂದ್ರೆ ಇವಾಗ ಅವನೇ ದುಡಿತಾ ಇದ್ದಾನೆ. ಅದಕ್ಕೆ ಆ ಚೆಕ್ ನ ಸಿದ್ಧಾರ್ಥ್ ಮನ್ಸೂರ್ಗೆ ವಾಪಸ್ ಕೊಟ್ಟು ಕೇಸ್ನ ಹೇಗ್ ಗೆಲ್ಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಎದ್ ಬರ್ತಾನೆ. ತ್ರಿಷಾ ಬಂದು ಸಿದ್ಧಾರ್ಥ್ಗೆ ದುಡ್ಡು ತಗೋಬೇಕಿತ್ತು ಅಂತಾಳೆ. ರೇವಂತ್ ಕೂಡ 25 ಲಕ್ಷ ಹೋಯ್ತಲ್ಲ ಅಂತ ಬೇಜಾರಾಗ್ತಾನೆ. ಆದ್ರೆ ಸಿದ್ಧಾರ್ಥ್ ಇಬ್ರು ಸಮಾಧಾನ ಮಾಡ್ತಾನೆ. ಇವಾಗ ಸಿದ್ಧಾರ್ಥ್ ಮತ್ತೆ ಶ್ರಾವ್ಯ ಕ್ಲೋಸ್ ಆಗ್ತಾ ಹೋಗ್ತಾರೆ. ಶ್ರಾವ್ಯ ಸ್ಕೂಲಲ್ಲಿ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಸಿದ್ಧಾರ್ಥ್ ರೂಮ್ ಹತ್ರ ಕೂಡ ಕ್ಲಾಸ್ ತಗೊಳ್ತಾ ಇರ್ತಾಳೆ. ಶ್ರಾವ್ಯ ಡ್ಯಾನ್ಸ್ ಆಡೋದನ್ನ ಕಾಲೋನಿ ಹುಡುಗರೆಲ್ಲ ನೋಡ್ತಾ ಇರ್ತಾರೆ. ಸಿದ್ಧಾರ್ಥ್ ಎಲ್ಲ ಹುಡುಗರು ಡ್ಯಾನ್ಸ್ ಆಡೋ ಹಾಗೆ ಮಾಡ್ತಾನೆ. ಯಾಕಂದ್ರೆ ಎಲ್ರಿಗೂ ಸಿದ್ಧಾರ್ಥ್ ಕಂಡ್ರೆ ಭಯ ಇರುತ್ತೆ. ಅದಕ್ಕೆ ಅವನ್ ಹೇಳಿದ ಹಾಗೆ ಕೇಳ್ತಾ ಇರ್ತಾರೆ. ಇನ್ನ ಶ್ರಾವ್ಯ ಕ್ಲಾಸ್ಗೆ ಬರೋ ಹುಡುಗಿಯರೆಲ್ಲ ಸಿದ್ಧಾರ್ಥ್ ಸ್ಕೆಚ್ ಬಿಡಿಸೋದನ್ನೇ ನೋಡ್ತಾ ಇರ್ತಾರೆ. ಹೀಗೆ ಶ್ರಾವ್ಯ ಮತ್ತೆ ಸಿದ್ಧಾರ್ಥ್ ತುಂಬಾ ಕ್ಲೋಸ್ ಆಗ್ತಾರೆ. ಈ ಕಡೆ ರೇವಂತ್ ಅಂತೂ ಎಣ್ಣೆ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ. ನೇಹ ಕೂಡ ಇವಾಗ ಅವನ್ನ ಮಾತಾಡಿಸ್ತಾ ಇರಲ್ಲ. ರೇವಂತ್ ಸಿದ್ಧಾರ್ಥ್ ಇನ್ನು ಸೈಕ್ ಆಗಿ ಇದ್ದಾನೆ ಅನ್ಕೊಂಡು ಸಿದ್ಧಾರ್ಥ್ನ ನೋಡೋಕೆ ಬರ್ತಾನೆ. ಆದ್ರೆ ಸಿದ್ಧಾರ್ಥ್ ಸ್ಕೆಚ್ ಬಿಡಿಸ್ಕೊಂಡು ಶ್ರಾವ್ಯ ಜೊತೆ ಖುಷಿಯಾಗಿರ್ತಾನೆ. ಅದನ್ನ ನೋಡಿ ರೇವಂತ್ಗೆ ಈ ನನ್ ಮಗ ನನ್ ಲೈಫ್ ಹಾಳು ಮಾಡಿ ಇವನ್ ಖುಷಿಯಾಗಿದ್ದಾನೆ ಅಂತ ಬೇಜಾರಾಗಿ ಸಿದ್ಧಾರ್ಥ್ಗೆ ಹೊಡೆದು ಎಳೆ ಮಕ್ಕಳು ರೀತಿ ಸಿದ್ಧಾರ್ಥ್ ಜೊತೆ ಫ್ರೆಂಡ್ಶಿಪ್ ನ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದನ್ನ ನೋಡಿ ಶ್ರಾವ್ಯಗೆ ನಗು ಬರ್ತಾ ಇರುತ್ತೆ. ಹೀಗೆ ಒಂದಿನ ಶ್ರಾವ್ಯ ಮತ್ತೆ ಸಿದ್ಧಾರ್ಥ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಾಗೆ ಸಿದ್ಧಾರ್ಥ್ ಶ್ರಾವ್ಯಗೆ ಕಿಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅದು ಸರಿ ಅನ್ಸಲ್ಲ. ಅವಾಗ ಶ್ರಾವ್ಯ ಕುಡಿಯೋಕೆ ನೀರ್ ಬೇಕು ಅಂತಾಳೆ. ಸಿದ್ಧಾರ್ಥ್ ನೀರ್ ತರೋಕೆ ಹೋದ್ರೆ ನಲ್ಲಿಲಿ ನೀರ್ ಬರ್ತಾ ಇರಲ್ಲ. ಸಿದ್ಧಾರ್ಥ್ ಅವನ್ ರೂಮ್ಗೆ ನೀರ್ ತರೋಕೆ ಹೋಗ್ತಾನೆ. ನೋಡಿದ್ರೆ ಅವನ್ ರೂಮ್ಗೆ ತ್ರಿಷಾ ಬಂದಿರ್ತಾಳೆ. ತ್ರಿಷಾ ಎಣ್ಣೆ ಕುಡ್ಕೊಂಡು ನಶೆಯಲ್ಲಿ ಇರ್ತಾಳೆ. ಸಿದ್ಧಾರ್ಥ್ ಅವಳನ್ನ ಅಲ್ಲಿಂದ ಹೋಗೋಕೆ ಹೇಳಿದ್ರು ಅವಳು ಹೋಗ್ತಾ ಇರಲ್ಲ. ಹಾಗೆ ಅವಳು ಸಿದ್ಧಾರ್ಥ್ ಜೊತೆ ಇಂಟಿಮೇಟ್ ಆಗ್ತಾಳೆ. ಆಮೇಲೆ ಸಿದ್ಧಾರ್ಥ್ ಅವಳನ್ನ ಅಲ್ಲಿಂದ ಕಳಿಸಿ ನೀರ್ ತಗೊಂಡು ಕೆಳಗೆ ಬರ್ತಾನೆ. ನೋಡಿದ್ರೆ ಅಲ್ಲಿ ಶ್ರಾವ್ಯ ಇರಲ್ಲ. ಶ್ರಾವ್ಯ ಸಿದ್ಧಾರ್ಥ್ ರೂಮ್ ಹತ್ರ ಇರ್ತಾಳೆ. ಆದ್ರೆ ಅವಳಿಗೆ ಅಲ್ಲಿಗೆ ತ್ರಿಷಾ ಬಂದಿದ್ದು ಗೊತ್ತಿರಲ್ಲ. ಸಿದ್ಧಾರ್ಥ್ ನೀರ್ ತಗೊಂಡು ಹೋಗಿ ಕೊಡ್ತಾನೆ. ಆಮೇಲೆ ಶ್ರಾವ್ಯ ಅವಳ ಮನೆಗೆ ಹೋಗ್ತಾಳೆ. ಸಿದ್ಧಾರ್ಥ್ ಅಲ್ಲೇ ಮಂಚದ ಮೇಲೆ ಕೂತ್ಕೋತಾನೆ. ಅಲ್ಲಿಗೆ ಮತ್ತೆ ಶ್ರಾವ್ಯ ಬಂದು ಸಿದ್ಧಾರ್ಥ್ನ ಹಗ್ ಮಾಡ್ಕೊಂಡು ಕಿಸ್ ಕೊಡ್ತಾ ಇರ್ತಾಳೆ. ಹಾಗೆ ಇಬ್ರು ಇಂಟಿಮೇಟ್ ಆಗ್ತಾರೆ. ಇವಾಗ ಇಬ್ರು ಲವ್ ಮಾಡೋಕೆ ಶುರು ಮಾಡಿರ್ತಾರೆ.
ಇಬ್ರು ಹಾಗೆ ಮಾತಾಡುವಾಗ ಶ್ರಾವ್ಯಗೆ ಸಿದ್ಧಾರ್ಥ್ ರೂಮ್ ಅಲ್ಲಿ ತ್ರಿಷಾ ಹೈ ಹೀಲ್ ಸ್ಲಿಪ್ಪರ್ ಕಾಣಿಸುತ್ತೆ. ತ್ರಿಷಾ ಅವಳು ಸ್ಲಿಪ್ಪರ್ ಬಿಟ್ಟು ಸಿದ್ಧಾರ್ಥ್ ಚಪ್ಪಲ್ ಹಾಕೊಂಡು ಹೋಗಿರ್ತಾಳೆ. ಶ್ರಾವ್ಯಗೆ ಅಲ್ಲಿಗೆ ತ್ರಿಷಾ ಬಂದಿದ್ಲು ಅಂತ ಗೊತ್ತಾಗಿ ಬೇಜಾರಾಗುತ್ತೆ. ಸಿದ್ಧಾರ್ಥ್ ಮೇಲೆ ಕೋಪ ಮಾಡ್ಕೊಂಡು ಅವಳ ಮನೆಗೆ ಹೋಗಿ ಬ್ಯಾಗ್ ತಗೊಂಡು ಅವಳ ಮಗನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಟೆ ಬಿಡ್ತಾಳೆ. ಸಿದ್ಧಾರ್ಥ್ ಶರ್ಟ್ ತಗೊಂಡು ಚಡ್ಡಿಲೆ ಅವಳ ಹಿಂದೆ ಓಡ್ತಾನೆ. ಅವಳು ಬಸ್ ಸ್ಟಾಪ್ಗೆ ಹೋಗೋಕೆ ಆಟೋ ಹತ್ತಾಳೆ. ಸಿದ್ಧಾರ್ಥ್ ಅವಳ ಹಿಂದೆ ಓಡೋಗುವಾಗ ಒಬ್ಬ ಬಲೂನ್ ಮಾರೋನು ಸಿದ್ಧಾರ್ಥ್ಗೆ ಬಲೂನ್ ತಗೊಳ್ಳಿ ಒಳ್ಳೇದಾಗುತ್ತೆ ಅಂದಾನೆ. ಅದಕ್ಕೆ ಸಿದ್ಧಾರ್ಥ್ ಅವನ ಹತ್ರ ಇದ್ದ ಎಲ್ಲಾ ಬಲೂನ್ ತಗೊಂಡು ಅವನ್ ಬೈಕ್ ಇತ್ಕೊಂಡು ಶ್ರಾವ್ಯನ ಫಾಲೋ ಮಾಡ್ತಾನೆ. ಅವಳು ಬಸ್ ಸ್ಟಾಪ್ಗೆ ಹೋಗಿ ಯಾವ್ದೋ ಒಂದ್ ಬಸ್ ಹತ್ತುತ್ತಾಳೆ. ಸಿದ್ಧಾರ್ಥ್ ಶರ್ಟ್ ಹಾಕೊಂಡು ಆ ಬಸ್ ಹಿಂದೆ ಓಡೋಗ್ತಾನೆ. ಓಡೋಕೆ ಆಗದೆ ಅಲ್ಲೇ ನಿಂತ್ಕೋತಾನೆ. ಈ ಸೀನ್ನೆ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಇವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ತ್ರಿಷಾ ಸಿದ್ಧಾರ್ಥ್ ರೂಮ್ಗೆ ಹೋಗಿದ್ದಾಗ ಅವಳು ಸಿದ್ಧಾರ್ಥ್ ಜೊತೆ ಇಂಟಿಮೇಟ್ ಆಗಿರಲ್ಲ. ಇಂಟಿಮೇಟ್ ಆಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಸಿದ್ಧಾರ್ಥ್ ಶ್ರಾವ್ಯನ ಇಷ್ಟಪಡ್ತಾ ಇದ್ದ ಕಾರಣ ತ್ರಿಷಾಗೆ ಬೈದು ಓಡಿಸಿರ್ತಾನೆ. ಇವಾಗ ತ್ರಿಷಾನು ಇಲ್ಲ, ಈ ಕಡೆ ಶ್ರಾವ್ಯನೂ ಇಲ್ಲ. ಅದಕ್ಕೆ ಸಿದ್ಧಾರ್ಥ್ಗೆ ತ್ರಿಷಾ ಮೇಲೆ ಕೋಪ ಬರುತ್ತೆ. ಅವತ್ತೇ ತ್ರಿಷಾ ಮತ್ತೆ ಮನ್ಸೂರ್ ಎಂಗೇಜ್ಮೆಂಟ್ ಇರುತ್ತೆ. ಸಿದ್ಧಾರ್ಥ್ ತ್ರಿಷಾ ಮೇಲೆ ರಿವೆಂಜ್ ತಗೋಬೇಕು ಅನ್ಕೋತಾನೆ. ಡೈರೆಕ್ಟ್ ಅವಳ ಸ್ಲಿಪ್ಪರ್ ತಗೊಂಡು ಶರ್ಟ್ ಮತ್ತೆ ಚಡ್ಡಿಲೆ ಇವೆಂಟ್ ನಡೀತಿದ್ದ ಜಾಗಕ್ಕೆ ಹೋಗ್ತಾನೆ. ಬೌನ್ಸರ್ಸ್ ಅವನ್ನ ಈಚೆ ಹಾಕೋಕೆ ಹೋದ್ರೆ ಮನ್ಸೂರೇ ಬೇಡ ಅಂತಾನೆ. ಸಿದ್ಧಾರ್ಥ್ ಸ್ಟೇಜ್ ಮೇಲೆ ಹೋಗಿ ಮನ್ಸೂರ್ ಕೈಗೆ ತ್ರಿಷಾ ಸ್ಲಿಪ್ಪರ್ ಕೊಟ್ಟು ಕಂಗ್ರಾಟ್ಸ್ ಹೇಳಿ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾನೆ. ಮನ್ಸೂರ್ಗೆ ತ್ರಿಷಾ ಮೇಲೆ ಕೆಟ್ಟು ಕೋಪ ಬರುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ ಅಂತ ನಾವ್ ಅನ್ಕೋತೀವಿ. ಆದ್ರೆ ಜನಗಳು ಯಾವತ್ತು ಈ ರೀತಿ ಸ್ಯಾಡ್ ಎಂಡಿಂಗ್ ಇಷ್ಟಪಡಲ್ಲ ಅಂತ ಡೈರೆಕ್ಟರ್ ಹೇಳಿ ಮೂವಿಯಲ್ಲಿ ಹ್ಯಾಪಿ ಎಂಡಿಂಗ್ ಇದೆ ಅಂತಾರೆ. ಹಾಗೆ ಕತೆ 1 ತಿಂಗಳು ಮುಂದಕ್ಕೆ ಹೋಗುತ್ತೆ. ಸಿದ್ಧಾರ್ಥ್ ಶ್ರಾವ್ಯ ಬಳಿ ಸಾರಿ ಕೇಳ್ತಾನೆ. ಆಮೇಲೆ ಬೆಗ್ ಮಾಡ್ತಾನೆ. ಅವಳು ಕ್ಷಮಿಸೋವರೆಗೂ ಬೆಗ್ ಮಾಡ್ತಾ ಇರ್ತಾನೆ. ಕಡೆಗೆ ಅವಳು ಸಿದ್ಧಾರ್ಥ್ನ ಕ್ಷಮಿಸಿ ಒಂದಾಗ್ತಾಳೆ. ಈ ಕಡೆ ಸಿದ್ಧಾರ್ಥ್ ರೇವನ್ ಜೊತೆ ಕೂಡ ಫ್ರೆಂಡ್ಶಿಪ್ ನ ರಿವೋಕ್ ಮಾಡ್ಕೋತಾನೆ. ಮೂವಿ ಕೊನೆ ಸೀನಲ್ಲಿ ಶ್ರಾವ್ಯ, ಸಿದ್ಧಾರ್ಥ್ ಮತ್ತೆ ಶ್ರಾವ್ಯ ಮಗ ಎಲ್ರು ಮನೆಯಲ್ಲಿ ಊಟ ಮಾಡ್ತಾ ಇರ್ತಾರೆ. ಸಿದ್ಧಾರ್ಥ್ ಶ್ರಾವ್ಯ ಮಗಗೆ ಉಪ್ಪು ತಗೊಂಡ್ ಬರೋಗು ಅಂತ ಹೇಳಿ ಶ್ರಾವ್ಯಗೆ ಕಿಸ್ ಮಾಡ್ತಾನೆ. ಅದ್ನ ಶ್ರಾವ್ಯ ಮಗ ನೋಡ್ತಾನೆ, ಆದ್ರೂ ಕೇರ್ ಮಾಡಲ್ಲ. 3 ಜನ ಫ್ಯಾಮಿಲಿ ಆಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.